ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲಲ್ಲಿ 6 ಮಂತ್ಗೆ ನನಗೆ 1200 ಸಬ್ಸ್ಕ್ರೈಬರ್ ಆಗಿದ್ದಾರೆ ಫ್ರೆಂಡ್ಸ್. ನಂದು ಆಗಸ್ಟ್ ಎಂಡು 28 ನಂದು ಚಾನಲ್ ಸ್ಟಾರ್ಟ್ ಮಾಡಿದ್ದು. ನಂದು ಹಳೆ ಚಾನಲ್ನ ನಾನು ಬಿಟ್ಬಿಟ್ಟೆ ಫ್ರೆಂಡ್ಸ್. ಅದನ್ನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇದರಲ್ಲಿ ಫ್ರೆಂಡ್ಸ್ ನಂದು 1,63,000 ವೀವರ್ಸ್ ಇದ್ದಾರೆ, ನಂದು ಫಾಲೋವರ್ಸು. ಆಮೇಲೆ ಇದು ಸಬ್ಸ್ಕ್ರೈಬ್ ಬಂದು 1,200 ಇದ್ದಾರೆ. ವಾಚ್ ಅವರ್ಸ್ ಬಂದು ಇನ್ನೇನು ಇನ್ನೊಂದು 200 ಆದರೆ 2000 ಆಗುತ್ತೆ ಫ್ರೆಂಡ್ಸ್. ಇನ್ನು 4000 ನಂದು ವಾಚ್ ಅವರ್ಸ್ ಆಗಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಇನ್ನೇನು ಅಂದರೆ ಇನ್ನೂ 2000 ಆಗಬೇಕು. ನಂದೀಗ 6 ಮಂತ್ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಈಗ ಫೆಬ್ರವರಿ 28ಗೆ ಇವತ್ತಿಗೆ ಫ್ರೆಂಡ್ಸ್ ಕರೆಕ್ಟಾಗಿ ನನ್ನ ಚಾನಲ್ ಸ್ಟಾರ್ಟ್ ಆಗಿ 6 ಮಂತ್ ಕರೆಕ್ಟಾಗಿ ಆಗಿದೆ. ಇನ್ನೂ 6 ಮಂತ್ ಇದೆ ಫ್ರೆಂಡ್ಸ್. ನೋಡೋಣ ಅಷ್ಟರಲ್ಲಿ. ಫ್ರೆಂಡ್ಸ್ ಏನಂದರೆ ನಂದು ಕೆಲಸದ ಬಿಜಿಲಿ ಹಂಗಾಗಿ ಒಂದು ಲೈವ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಲೈವ್ ಮಾಡೋಕ್ಕಾಗಲ್ಲ. ಯಾವತ್ತಾದರೂ ಒಂದೊಂದಿನ ಫ್ರೆಂಡ್ಸ್ ನಾನು ನೈಟು ಲೈವ್ ಆನ್ ಮಾಡಿ ಬಿಟ್ಟಿರ್ತೀನಿ. ಅದು ಬೆಳಗ್ಗೆ ಟೈಮು ಸ್ವಲ್ಪ ನನಗೆ ವಾಚ್ ಅವರ್ಸ್ ಆಗಿರುತ್ತೆ. ಆಲ್ರೆಡಿ ಒಂದು 15 ಡೇಸು ವೀಡಿಯೋ ಹಾಕಿಲ್ಲ. ಎಷ್ಟೋ ಸಲ ನಾನು ವೀಡಿಯೋನೇ ಹಾಕಲ್ಲ. ಒಂದು ದಿವ್ಸಕ್ಕೆ ಒಂದಾದರೂ ಹಾಕಬೇಕು ಅನ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ನಿಮಗೆ ಗೊತ್ತಿರುತ್ತಲ್ಲ ಕೆಲ್ಸಕ್ಕೆ ಹೋಗೋರ ಪರಿಸ್ಥಿತಿ. ಆದರೂ ಒಂದೊಂದು ಸಲ ಎಷ್ಟೇ ಕಷ್ಟ ಆದರೂ ಒಂದು ಹಾಕ್ತೀನಿ ಫ್ರೆಂಡ್ಸ್. ನಾನು ಇವತ್ತು ನಂದು ಫಸ್ಟ್ ಶಿಫ್ಟು, ಇವತ್ತಿಗೆ ನಂದು ಫಸ್ಟ್ ಶಿಫ್ಟ್ ಮುಗೀತು. ನಾಳೆಯಿಂದ ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು 1:30 to 10:30. ನಾನು ಮನೆಗೆ ಬರೋಕ್ಕೆ 11:30 ಆಗುತ್ತೆ. ಆದಷ್ಟು ನಾನು ಒಂದೊಂದು ವೀಡಿಯೋನಾದರೂ, ಯಾಕೆಂದರೆ ಫ್ರೆಂಡ್ಸ್ ಎಲ್ರಿಗೂ ಒಂದು ಖುಷಿ ಇರುತ್ತಲ್ಲ, ನಂದು ಚಾನಲು ಮಾನಿಟೈಸೇಷನ್ ಆಗಬೇಕು, ನನಗೂ ಅದರಿಂದ ಸ್ವಲ್ಪನಾದರೂ ಅಮೌಂಟ್ ಬರಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ನನ್ನೊಬ್ಳದೇ ಅಂತಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಯಾರ್ಯಾರು ಸ್ಟಾರ್ಟ್ ಮಾಡಿದಿರೋ ಎಲ್ರಿಗೂ ಅದೇ ಆಸೆ ಇರುತ್ತೆ. ನಾನಿವತ್ತು ಫ್ರೆಂಡ್ಸ್ ಬಂದು ಮಲಗಿದೆ 8 o'clock ಇದ್ದೆ. ನಾನು ಬಂದಿದ್ದು 6 o'clock ಆಗಿತ್ತು. 2 hour ಮಲ್ಕೊಂಡು ಆಮೇಲೆದ್ದು ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೋಬೇಕಾದ್ರೆ ಫ್ರೆಂಡ್ಸ್ ಸ್ವಲ್ಪ ತರಕಾರಿ ಇತ್ತು, ಹೀರೆಕಾಯಿ ಇತ್ತು. ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿಲ್ಲ, ನಾನು ಸದ್ಯಕ್ಕೆ ಹೀರೆಕಾಯಿ ಬೇಳೆನೇ ಅಂಗಡಿಗೆ ಯಾರು ಹೋಗೋರು, ನಾನು 9 o'clock ಹೋಗೋಯ್ತು ಎಲ್ಲ ಕೆಲಸ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅದಕ್ಕೆ ನಾನು 2 ಹೀರೆಕಾಯಿ ಇತ್ತು, ಅರ್ಧ kg, ಅದನ್ನು ಬೇಳೆನ ಹಾಕ್ಬಿಟ್ಟು ಫ್ರೆಂಡ್ಸ್ ನೋಡಿ ನಾನು ಕಾಳನ್ನ ಮಾಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ಬಸ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಬಸ್ಸಾರು ಯಾವ ರೀತಿ ಮಾಡ್ತೀವಿ ಅಂತ ಆಲ್ರೆಡಿ ನಿಮಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಇದು ನಾನು ಫ್ರೆಂಡ್ಸ್ ಅದನ್ನು ಬೇಯಿಸಿದ ರಸ ಇತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಇದನ್ನು ನಾವು ಎಣ್ಣೆಲೇ ಹುರ್ಕೋಬೇಕು. ಕಾಯಿನ ನೀವು ಹುರಿದಾರು ಹಾಕೋಬೋದು, ಹಂಗೇನಾದರೂ ಹಾಕೋಬೋದು ಫ್ರೆಂಡ್ಸ್. ಅದೇನು ಕಾಯಿನ ಹುರಿದೇ ಹಾಕಬೇಕು ಅಂತೇನಿಲ್ಲ. ನೋಡಿ ಫ್ರೆಂಡ್ಸ್ ಸಾಂಬಾರು ಘಮ ಘಮ ಅಂತ ಇದೆ. ಮತ್ತು ಹುಣಸೆಹಣ್ಣು ಮತ್ತು ಮಾಮೂಲಿ ಸಾಂಬಾರು ಪುಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಬಸ್ಸಾರಿಗೆ ಟೊಮೊಟೊನ ಹಾಕಲ್ಲ. ಇದು ನನಗೆ ಅವಾಗಿಂದ ಅಭ್ಯಾಸ ಫ್ರೆಂಡ್ಸ್. ಈಗ ಬೇಳೆ ಹಾಕಿದ್ದೀವಲ್ಲ, ಒಂಥರ ಊರ ಕಡೆ ಎಲ್ಲ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ಇದು ಒಬ್ಬಟ್ಟು ಸಾಂಬಾರು ಥರ ಸ್ಮೆಲ್ ಬರ್ತಾಯಿದೆ ಸಾಂಬಾರು ಫ್ರೆಂಡ್ಸ್. ಇದು ಮುದ್ದೆಗೂ ಚೆಂದ ನನಗಾದರೆ ಫ್ರೆಂಡ್ಸ್. ಮುದ್ದೆ ಮಾಡಬೇಕಿತ್ತು, ನಾನು ರೈಸ್ನ ಜಾಸ್ತಿ ಹಾಕ್ಬಿಟ್ಟೆ. 1 ಪಾವು ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ರೈಸ್ ಇಷ್ಟೊಂದಿದೆ. ಅದಕ್ಕೋಸ್ಕರ ಈಗ ನಾನು ಮುದ್ದೆ ಮಾಡಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ರೈಸ್ ಇದರಲ್ಲಿ 0.5% ಉಳ್ಕೊಳ್ಳುತ್ತೆ. ಸುಮ್ಮನೆ ಬೆಳಗ್ಗೆಗೆ ತಂಗ್ಲಾರ್ದೆ. ಅದಕ್ಕೆ ಫ್ರೆಂಡ್ಸ್ ನಾನು ಇವಾಗ ಮುದ್ದೆ ಮಾಡಿಲ್ಲ, ಹಸಿಟ್ಟಿತ್ತು. ಆಮೇಲೆ ಫ್ರೆಂಡ್ಸ್ ನಾನು ನೋಡಿ ಹಪ್ಪಳ ತಂದಿದ್ದೆ ಅಂಗಡಿಗೆ ಫ್ರೆಂಡ್ಸ್. ನಾನು ಯಾವಾಗಲೂ ಅಕ್ಕಿ ಹಪ್ಪಳನ ನಾನೇ ರೆಡಿ ಮಾಡ್ಕೊತಾ ಇದ್ದೆ. ಈಗ ಬಿಸಿಲು ಎಷ್ಟೊಂದಿದೆ ನಿಮಗೆ ಗೊತ್ತು. ಆದರೆ ಫ್ರೆಂಡ್ಸ್ ಎಲ್ಲ ಬಿಸಿಲಿದ್ರೂ ನಮಗೆ ಮಾಡೋಕ್ಕೆ ಟೈಮ್ ಇರಬೇಕಲ್ಲ, ಹಂಗಾಗಿ ಫ್ರೆಂಡ್ಸ್ ನಾನು ಅಂಗಡಿನಲ್ಲೇ ಒಂದು 5 ಪ್ಯಾಕೆಟ್ ತಂದಿದ್ದೆ. ಇದು ಹಪ್ಪಳ ತುಂಬ ಚೆನ್ನಾಗೈತೆ ಟೇಸ್ಟ್. ಆಮೇಲೆ ಒಂದು ಹಪ್ಪಳ ಒಡೆದೋಗಿಲ್ಲ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್, ಈ ಸಲ ನನಗೆ ಸ್ವಲ್ಪ ಕೆಲಸದ ಬ್ಯುಸಿನೂ ಒಂದು, ನನಗೆ ಎಲ್ತ್ ಆದರೂ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ನಮಗೆ ಎಲ್ಲ ಕೆಲಸನೂ ಒಂದೇ ಟೈಮ್ ಮಾಡೋಕ್ಕೆ ನಮ್ಮ ಎಲ್ತು ಸಪೋರ್ಟ್ ಇರಬೇಕಲ್ಲ. ಅದಕ್ಕೋಸ್ಕರ ಈ ಸಲ ಏನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಇದನ್ನೇ ಒಂದು 10 ಪ್ಯಾಕೆಟ್ ತಂದು ಇಟ್ಕೊಬಿಡೋಣ. ತಂದು ಇಟ್ಕೊಂಡ್ರೆ ಆಗುತ್ತಲ್ಲ, ಹೆಂಗೋ ಒಂದು 200 ಕೊಟ್ಟರೆ 20 ಪ್ಯಾಕೆಟ್ ಬರುತ್ತೆ. 10 ಹಪ್ಪಳ ಇರುತ್ತೆ 10 ರೂಪೀಸ್ಗೆ ಫ್ರೆಂಡ್ಸ್. ನೀವು ಯಾರಾದರೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಕೈಲಿ ಏನಾಗಲ್ಲೋ ಅದನ್ನು ಅತಿಯಾಗಿ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಈಗ ಫ್ರೆಂಡ್ಸ್ ನಾನು ಹಪ್ಪಳ ಮಾಡ್ತೀನಿ ಅಂದರೆ ಏನೇನು ಮಾಡಬೇಕು ಗೊತ್ತಾ, ಅದನ್ನೆಲ್ಲ ಇಟ್ಟು ರೆಡಿ ಮಾಡಬೇಕು. ಅದನ್ನು ಮುದ್ದೆ ಥರ ತಿರುಗಬೇಕು, ಮತ್ತು ಹಪ್ಪಳ ಒತ್ತಬೇಕು, ಮೇಲಕ್ಕೆ ತಗೊಂಡೋಗಿ ಒಣಗಾಕಬೇಕು. ಆಮೇಲೆ ಫ್ರೆಂಡ್ಸ್ ನಾನು ಒಣಗಾಕೋ ಟೈಮಲ್ಲಿ ಬಿಸಿಲಲ್ಲಿ ಅಲ್ಲೇ ಕೂತಿರಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನಾನು ಇದನ್ನು ಕಾಳು ಮಾಡಿದ್ದೀನಿ. ಇದು ಕಾಯಿ ಬಂದು ಫ್ರೆಂಡ್ಸ್ ಯಾಕೆಂದರೆ ಸಣ್ಣದಾಗಿ ಅಂದರೆ ನಾನು ಮಿಕ್ಸಿಲೇ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿ 1 ವಾರ ಆಯಿತು ಅಷ್ಟೇ, ಭಾನುವಾರ. ಅದರದ್ದು ಸ್ವಲ್ಪ ಕಾಯೆಲ್ಲ ಹಂಗೆ ಮಿಕ್ಕಿತ್ತು. ಅದನ್ನೆಲ್ಲ ನಾನು ಫ್ರೆಂಡ್ಸ್ ಕಟ್ ಮಾಡಿ ಆಚೆಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಏನು ಮಾಡ್ತೀನಿ, ಈ ಸಲ ಸಣ್ಣಗೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಅದನ್ನೇ ಎಲ್ಲದಕ್ಕೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ಇಷ್ಟು ರೈಸ್ ಐತಲ್ಲ, ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಮುದ್ದೆನ ಮಾಡಲಿಲ್ಲ. ಇರಲಿ ಇವಾಗ ಇದೇ ರೈಸು ಖಾಲಿ ಆಗಲಿ ಅಂತ. ಹಂಗಾಗಿ ಫ್ರೆಂಡ್ಸ್ ಈ ಸಲ ನಾನು ಅಕ್ಕಿನ ಚೇಂಜ್ ಮಾಡಿದ್ದೀನಿ. ರೈಸು ತುಂಬ ಚೆನ್ನಾಗಿ ಬಂದೆ, 80 ರೂಪೀಸು kg ಅಂತ ಹೇಳಿದ್ರು. ಹಂಗಾಗಿ ನೋಡೋಣ, ಇದೇ ಫಸ್ಟ್ ರೈಸ್ ಮಾಡಿರೋದು ಫ್ರೆಂಡ್ಸ್. ಹಂಗಾಗಿ ಏನೋ ಚೆನ್ನಾಗಿರೋ ಥರ ಇದೆ ರೈಸು ಫ್ರೆಂಡ್ಸ್. ನಾನು ಫಸ್ಟ್ ತತ್ತಿದ ರೈಸ್ ಏನಾಗೋಗ್ಬಿಡೋದು ಫ್ರೆಂಡ್ಸ್, ಒಂದೊಂದು ಸಲ ಹುಳ ಆಗ್ತಾಯಿತ್ತು. ನೋಡಿ ಫ್ರೆಂಡ್ಸ್ ಅನ್ನನೂ ಸಣ್ಣಕ್ಕಿದೆ, ಚೆನ್ನಾಗಿದೆ. ಇದು 80 ರೂಪಾಯಿ ಹೇಳಿದ್ರು. ಇರಲಿ ಪರವಾಗಿಲ್ಲ ಫ್ರೆಂಡ್ಸ್, ನಾವು ಕಷ್ಟಪಡೋದೇನಕ್ಕೆ.
ಅದಕ್ಕೋಸ್ಕರ ನಾನೇನು ಮಾಡಿದೆ ಅದೇ ಅಕ್ಕಿ ತಂದಿದ್ದೀನಿ 80 ರುಪೀಸ್ದು. ಇದು ಫ್ರೆಂಡ್ಸ್ ನಾನು ಬೆಳಗ್ಗೆಗೆ ಅವರೆಕಾಳನ್ನ ಇದು ಹೆಸರು ಕಾಳನ್ನ ನೆನೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಮಾರ್ನಿಂಗು ಪಲಾವ್ ಮಾಡಿದೆ, ಈರುಳ್ಳಿ ಉದ್ದು ಅದು ಇನ್ನೂ ಸ್ವಲ್ಪ ಇದೆ. ಆಲ್ರೆಡಿ ನಾನು ನಿಮಗೆ ವೀಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಬ್ಲಾಗಲ್ಲಿ ಆ ವಿಡಿಯೋ ಇದೆ ಫ್ರೆಂಡ್ಸ್. ಇನ್ನು ಹಪ್ಪಳ ಅಂತೂ ತುಂಬ ಚೆನ್ನಾಗಿದೆ. ಏನು ಇದು ಫ್ರೆಂಡ್ಸ್ ವೈಟ್ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ನಾನು ಇದರ್ಧ ತೊಗೊಂಡು ಬಂದಿದ್ದೆ. ಹಂಗಾಗಿ ಬಂದು ಇನ್ನೂ ನಾವು ಊಟ ಮಾಡಿದ್ವಿ. ಈಗ 10:30 ಟೈಮು. ಏನೋ ಫ್ರೆಂಡ್ಸ್ ಒಂದೊಂದ್ಸಲ ಸೆಕೆಂಡ್ ಶಿಫ್ಟದಾಗ ನಾನು ಈ ಥರ ಲೇಟಾಗಿ ಅಡುಗೆ ಮಾಡ್ತೀನಿ. 9 ಗಂಟೆಗೆ ಯಾರೂ ಏನೋ ಅಷ್ಟು ಬೇಗ ಬಂದು ನಮ್ಮ ಮನೇಲಿ ಊಟ ಮಾಡಲ್ಲ. ಹಂಗಾಗಿ ನಾನು ಬೆಳಗ್ಗೆಗೆ ನಾಷ್ಟಕ್ಕೆ ಇದು ಫ್ರೆಂಡ್ಸ್ ನೋಡಿ ಗೋಧಿದು ನುಚ್ಚು, ಇದು ಎಲ್ರಿಗೂ ಒಳ್ಳೆಯದು. ಒಂದೊಂದು ದಿವಸ ಏನಾದರೂ ನಾಷ್ಟ ಮಾಡ್ಬೋದಲ್ಲ ಫ್ರೆಂಡ್ಸ್. ಯಾಕೆಂದರೆ ಗೊತ್ತಾ, ಎನಿ ಟೈಮ್ ಡೈಲಿ ನಾವು ಲೇಡೀಸು ಯೋಚನೆ ಮಾಡೋದಿಲ್ಲ ನಾಷ್ಟ ಏನು ಮಾಡೋದಪ್ಪ ಅಂತ. ಆದರೆ ಫ್ರೆಂಡ್ಸ್ ಇದು ತುಂಬ ರೇಟು, 65 ರೂಪಾಯಿಗೆ ಅರ್ಧ kg ಅಷ್ಟೇ. ನಾನು ಒಂದು 3-4 ಅಂಗಡಿ ಹುಡುಕಿದ್ದೆ, ಸಿಕ್ಕಿರಲಿಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ ನಾನೀಗ ಯಾಕೋ ಗಂಟ್ಲು ಇದಾಗೈತೆ, ಅದಕ್ಕೆ ಬಿಸಿ ನೀರನ್ನ ಹಾಟ್ ವಾಟರ್ನ ಕಾಯಕ್ಕಿಟ್ಟಿದ್ದೀನಿ. ಅದನ್ನು ಇವಾಗ ಕಾಯ್ತು. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಮಗಳು ಯಾಕೋ ಕೋಲ್ಡ್ ಅಂತಿದ್ಲು. ಅವಳು ಯಾವಾಗಲೂ ಬಿಸಿನೀರೇ ಕುಡಿಯೋದು. ಆದರೆ ನಾನು ಅದಕ್ಕೋಸ್ಕರ ಇಬ್ಬರಿಗೂ ಹಾಟ್ ವಾಟರ್ನ ಬಿಸಿ ಮಾಡಿದ್ದೀನಿ. ನೋಡಿ ಹಪ್ಪಳ ಎಣ್ಣೆಗೆ ಹಾಕಿದ್ದು ಮಾಡಿ. ಇನ್ನು ಸ್ವಲ್ಪ ಪಾತ್ರೆ ಇದೆ ಫ್ರೆಂಡ್ಸ್, ನಾನು ಇವಾಗ ಪಾತ್ರೆ ತೊಳಿಲಿಲ್ಲ. ನೋಡಿ ಫ್ರೆಂಡ್ಸ್ ಇವಾಗ ಬಿಸಿನೀರು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ತೀನಿ. ಮಜ್ಜಿಗೆ ಒಂದು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಮಜ್ಜಿಗೆ ಮೊಸರು ಆಲ್ರೆಡಿ ತಂದಿಟ್ಟಿದ್ದೀನಿ. ಈಗ ಎಲ್ಲ ಊಟ ಮಾಡಿ ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ನಾನೇನೀಗ ವಾಶ್ ಮಾಡಲ್ಲ ಫ್ರೆಂಡ್ಸ್. ಆಲ್ರೆಡಿ ನಂದು ಪಾತ್ರೆ ಎಲ್ಲ ವಾಶ್ ಆಗಿದೆ. ಇನ್ನು ಅದೊಂದು ಸ್ವಲ್ಪ ಇದೆ, ನಾಳೆ ಒಂದು ಸೆಕೆಂಡ್ ಶಿಫ್ಟೆಲ್ಲ ವಾಶ್ ಮಾಡ್ಕೊತೀನಿ. ನೀರು ಇನ್ನೊಂದು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ, ನಾನು ಚಿಕ್ಕಪೇಟೆಯಿಂದ ಅವತ್ತು ಚಿಕ್ಕಪೇಟೆಗೆ ಹೋದಾಗ ವೀಡಿಯೋ ಮಾಡಿದೆ. ಆದರೆ ನಾನು ಅದರಲ್ಲಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಶಿವರಾತ್ರಿ ಹಬ್ಬದ ದಿನವೇ ಹೋಗಿದೆ ಫ್ರೆಂಡ್ಸ್. ನಾನು ಸ್ವಲ್ಪ ಏನೇನೋ ನನ್ನ ಮಗಳು ಕರ್ಕೊಂಡೋಗಿಲ್ಲ, ಅವಳೇ ಸ್ವಲ್ಪ ಬಟ್ಟೆ ಅದೆಲ್ಲ ತಗೋಬೇಕು ಮಮ್ಮಿ ಅಂತ. ಆವಾಗ ಸ್ವಲ್ಪ ಎಲ್ಲನೂ ತಂದಿದ್ದೀನಿ ಥಿಂಗ್ಸು ಫ್ರೆಂಡ್ಸ್. ನನಗೆ ಅದನ್ನು ವೀಡಿಯೋ ಮಾಡೋಕ್ಕೆ ಟೈಮಿಲ್ಲ. ಆದರೆ ಇವತ್ತು ಎಷ್ಟಾದರೂ ಕಷ್ಟ ಆಗಲಿ ಫ್ರೆಂಡ್ಸ್, ಆ ವೀಡಿಯೋ ಮಾಡೋಣ. ಆ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಗೊತ್ತಾ, ನಾನು ಬೆಳಗ್ಗೆ ಏನು 4 o'clock ಎದ್ದೇಳಾಗಿಲ್ಲ. 4 o'clock ನಾನು ಎದ್ದೇಳೋದು ಇಲ್ಲ. ಯಾಕೆ ಗೊತ್ತಾ, ಸೆಕೆಂಡ್ ಶಿಫ್ಟೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಇದು ಫ್ರೆಂಡ್ಸ್ ಗೋಧಿ ನುಚ್ಚು ಎಲ್ರಿಗೂ ಒಳ್ಳೆಯದು ಫ್ರೆಂಡ್ಸ್. ನಾನು ಇದನ್ನು ತಿಂಗಳಲ್ಲಿ ಒಂದು ಅರ್ಧ kgನೋ 1 kgನೋ ಟೈಮ್ ಇದ್ದಾಗ ತರ್ತೀನಿ ಫ್ರೆಂಡ್ಸ್. ಇದು ಮೇಲೆ ಯಾವ ಥರ ತೋರಿಸಿದಾರೋ ಇದರಲ್ಲಿ ನಾನು ಫ್ರೆಂಡ್ಸ್ ಗೋಡಂಬಿ ಒಂದನ್ನ ನಾನು ಸ್ಕಿಪ್ ಮಾಡ್ತೀನಿ. ನನಗೆ ಫ್ರೆಂಡ್ಸ್ ನೀವು ಏನಾದರೂ ತಿಳ್ಕೊಳ್ಳಿ, ಗೋಡಂಬಿನ ಯಾವುದಕ್ಕೂ ಹಾಕೋದು ನನಗೆ ಇಷ್ಟ ಆಗೋಲ್ಲ. ಇದು ಫ್ರೆಂಡ್ಸ್ ಊಟ ತಿಂಡಿಲಿ ಅವ್ರವ್ರ ಇಷ್ಟ. ಹಂಗಾಗಿ ನನ್ನ ಮನೇಲಿ ನನ್ನ ಮಕ್ಕಳಾಗಲಿ ಯಾರಾಗಲಿ ಹಾಕಲೇಬೇಕು, ಇದನ್ನು ಹಾಕು ಅಂತ ಯಾರೂ ಕೇಳಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಯಾವಾಗಲೂ ಸ್ಕಿಪ್ ಮಾಡ್ತೀನಿ ಫ್ರೆಂಡ್ಸ್. ಗೋಡಂಬಿ ಬಾದಾಮಿ ಎಲ್ಲ ಇರುತ್ತೆ ನೋಡಿ. ಇವಾಗ ನಾನು ಬಾದಾಮಿ ಅಂದಾಗ ನೆನಪಾಯಿತು, ನಾನು ಬಾದಾಮಿ ನೆನೆ ಹಾಕಬೇಕು ಫ್ರೆಂಡ್ಸ್. ನಾನು ತಂದಿರೋದಷ್ಟೇ, ನನ್ನ ಮಗಳು ನೆನೆ ಹಾಕ್ತೀನಿ ಅಂತಾಳೆ, ಒಂದೊಂದು ದಿವಸ ನೆನೆ ಹಾಕ್ತಾಳೆ. ನೋಡಿ ಇನ್ನೂ ಇಷ್ಟಿದೆ. ಈ ಡಬ್ಬದ ತುಂಬ ಒಂದೇ ಸಲ 1 ತಿಂಗಳಿಗೆ ಒಂದು ಸರಿ ನಾನು ತಂದುಕೊಡ್ತೀನಿ ಫ್ರೆಂಡ್ಸ್. ನಾವಿಬ್ಬರು ಎಲ್ಲರೂ ತಿಂತಿದ್ದ ಟೈಮ್ ಇದ್ದರೆ ಇದು ನಾನಂತೂ ತಿಂದು 15-20 ದಿವಸ ಆಯಿತು. ಈಗ ಸ್ವಲ್ಪ ನೆನೆಸ್ತೀನಿ ಫ್ರೆಂಡ್ಸ್, ಅದು ಎಲ್ಲರೂ ತಿನ್ಬೋದಲ್ಲ. ಹಾಗಾಗಿ ಫ್ರೆಂಡ್ಸ್ ಆವಾಗವಾಗ ನಾವು ಕೆಲಸದ ಬಿಜಿ ಅಂತ ಅಂದರೆ ನಾವು ಎಲ್ತ್ ನೋಡ್ಕೊಳ್ಳೋದು ಯಾವಾಗ ಫ್ರೆಂಡ್ಸ್. ನಾನಿವತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು ತೊಗೊಂಡಿದ್ದೀನಿ. ಯಾಕೋ ನನಗೆ ಸ್ವಲ್ಪ ಸುಸ್ತು, ಜಾಸ್ತಿ ಏನು ಸುಸ್ತಿಲ್ಲ ಅಂತ, ಆದರೆ ಒಂದೊಂದು ಟೈಮ್ ಕೆಲಸ ಮಾಡುವಾಗ ಒಂಥರ ಸುಸ್ತಾಗ್ತಾಯಿತ್ತು. ನೋಡಿದ್ರೆ ಫ್ರೆಂಡ್ಸ್ ಇವತ್ತು ನನ್ನ ಅಡುಗೆ ಈ ಥರ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.